ಹಲೋ ಗೈಸ್, ವೆಲ್ಕಮ್ ಟು ಬಾಲಾಜಿ ಗೋಲ್ಡನ್ ಕೆನಲ್. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಮ್ಮ ಡಾಗ್ಗಳಿಗೆ ಫ್ಲೋರಿಂಗ್ ಮ್ಯಾಟ್ ಹಾಕಬೇಕು. ಹಾಗಾಗಿ ಸ್ಟ್ಯಾಂಡ್ನ ರೆಡಿ ಮಾಡಿಸ್ತಾ ಇದ್ದೀನಿ. ಸ್ಟ್ಯಾಂಡ್ ಸೈಜ್ ಬಂದು 3x3 ಆಗಿರುತ್ತೆ. ಯಾಕಂದರೆ ಫ್ಲೋರಿಂಗ್ ಮ್ಯಾಟ್ ಸೈಜ್ ಬಂದು 1x3 ಇರೋದ್ರಿಂದ ಒಂದೊಂದು ಸ್ಟ್ಯಾಂಡ್ ಮೇಲೆ 3 ಮ್ಯಾಟ್ ಕೂರಿಸ್ಬೋದು. ನೋಡಿ, ಸ್ಟ್ಯಾಂಡ್ನ ಫಿಟ್ ಮಾಡಿದ್ದೀನಿ. ಈಗ ಮ್ಯಾಟ್ನ ಫಿಟ್ ಮಾಡ್ತಿದ್ದೀನಿ. ನಾನು 3 ಸ್ಟ್ಯಾಂಡ್ ಮಾಡಿಸಿದ್ದೆ. ಒಂದು ಸ್ಟ್ಯಾಂಡ್ ಮೇಲೆ ಆಲ್ರೆಡಿ ಫಿಟ್ ಮಾಡಿದ್ದೀನಿ. ಈಗ ಇನ್ನೂ 2 ಸ್ಟ್ಯಾಂಡಿಗೆ ಫಿಟ್ ಮಾಡ್ತಾಯಿದ್ದೀನಿ. ನೋಡಿ, ಫ್ಲೋರಿಂಗ್ ಮ್ಯಾಟು ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಈಗ ಹತ್ತುತ್ತೀನಿ ನೋಡಿ, ಅದ್ರ ಮೇಲೆ ನಾನು ವೆಯ್ಟ್ನ ತಡೆಯುತ್ತೆ. ನೀವೇ ನೋಡ್ತಿದ್ದೀರಾ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ, ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ಮ್ಯಾಟ್ ಹಾಕೋದ್ರಿಂದ ಡಾಗ್ಗಳಿಗೆ ಯಾವುದೇ ರೀತಿಯಾದ ಸ್ಕಿನ್ ಡಿಸೀಸ್ ಬರೋದಿಲ್ಲ. ಯಾಕಂದರೆ ಮ್ಯಾಟ್ಗಳಲ್ಲೇ ನಿಮಗೆ ಹೋಲ್ಸ್ ಇದೆ. ಯಾವುದೇ ರೀತಿ ಯೂರಿನ್ ಪಾಸ್ ಮಾಡಿದ್ರೂ ಕೂಡ ಆ ಹೋಲ್ ಮುಖಾಂತರ ಕೆಳಗಡೆ ಹೋಗುತ್ತೆ. ಆ ಯೂರಿನ್ ಹೋಲ್ ಮುಖಾಂತರ ಕೆಳಗೆ ಹೋಗೋದ್ರಿಂದ ಡಾಗ್ಗಳು ಯೂರಿನ್ ಮೇಲೆ ಮಲಗೋದು ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ಹಾಗಾಗಿ ಸ್ಕಿನ್ ಅಲರ್ಜಿ ಕೂಡ ಕಮ್ಮಿ ಆಗುತ್ತೆ ಡಾಗ್ಗಳಿಗೆ. ಈಗ ನೀರಿನ ಮೇಲೆ ಮಲ್ಕೊಂಡ್ರೆ ಅಲರ್ಜಿ ತುಂಬ ಆಗೋ ಸಾಧ್ಯತೆ ಇದೆ. ನೋಡಿ, ಕೊನೆ ಮ್ಯಾಟ್ ಫಿಟ್ ಆಗ್ತಾಯಿದೆ. ಲಾಸ್ಟ್ ಮ್ಯಾಟ್ ಇದು. ಲಾಸ್ಟ್ ಮ್ಯಾಟ್ನ ಫಿಟ್ ಮಾಡೋದೇ ತುಂಬ ಕಷ್ಟ ಆಯಿತು. ಲಾಕ್ನಾಗ ಸರಿಯಾಗಿ ಕೂರಿಸ್ಲಿಲ್ಲ ಅಂದರೂ ಅದು ಮ್ಯಾಟ್ ಫ್ರೇಮ್ ಒಳಗೆ ಕೂರ್ತಾ ಇಲ್ಲ. ಈ ಲಾಸ್ಟ್ ಮ್ಯಾಟ್ನ ಫುಲ್ಲು ಟೈಟಾಗಿ ಕೂರಿಸ್ಬೇಕು. ಹಾಗಾಗಿ ಸ್ವಲ್ಪ ಸಮಸ್ಯೆ ಆಗ್ತಿದೆ. ನೋಡಿ, ಈಗ ಕುತ್ಕೊಂತು ಮ್ಯಾಟು. ಈ ಮ್ಯಾಟ್ನ ಕ್ವಾಲಿಟಿ ಮತ್ತೊಂದು ಸತಿ ಚೆಕ್ ಮಾಡ್ತೀನಿ. ನೋಡಿ, ನೀವೇ ನೋಡ್ತಾ ಇದ್ದೀರಾ ಹೇಗಿದೆ ಕ್ವಾಲಿಟಿ ಅನ್ನೋದು. ಫೈನಲಿ ನಮ್ಮ ಡಾಗ್ಗಳನ್ನ ಮ್ಯಾಟ್ ಮೇಲೆ ಬಿಟ್ಟಿದ್ದೀನಿ. ಗೋಲ್ಡನ್ ರಿಟ್ರೀವರ್ ಫೀಮೇಲ್ ಡಾಗು ಮತ್ತು ನಮ್ಮ ಡಾಬರ್ಮೆನ್ ಬಂದು ಮೇಲ್ ಡಾಗು. ಮ್ಯಾಟ್ ಮೇಲ್ಗಡೆ ಆರಾಮಾಗಿ ಓಡಾಡ್ಕೊಂಡಿದೆ ಡಾಗ್ಗಳು. ಹಾಗೆ ಮತ್ತೊಬ್ಬ ವ್ಯಕ್ತಿ ಅಂದರೆ ನಮ್ಮನೆ ಜಾಕಿ. ಅವನಿಗೆ ಸಪ್ರೇಟಾಗಿ ಬಿಡಬೇಕು, ಇಲ್ಲಾಂದರೆ ಆ ಗೇಟ್ನೆಲ್ಲ ಹಾರು ಬಂದುಬಿಡ್ತಾನೆ. ಹಾಗಾಗಿ ಅವನೊಬ್ಬನಿಗೆ ಸಪ್ರೇಟ್ ಬೋನಲ್ಲಿ ಸಪ್ರೇಟ್ ಮ್ಯಾಟ್ ಹಾಕಿ ಬಿಟ್ಟಿದ್ದೀವಿ. ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಮಿನಿ ವ್ಲಾಗ್.